5ನೇ ತಾರೀಕು ಮೈಸೂರು ಜಿಲ್ಲೆಯಲ್ಲಿ ಒಬ್ಬ ಕಾರ್ತಿಕ್ ಅನ್ನೋರ್ದು ಮರ್ಡರ್ ಆಗುತ್ತೆ. ಅದ್ರ ಬಗ್ಗೆ ಆಲ್ರೆಡಿ ಮೈಸೂರು ಜಿಲ್ಲೆಯಲ್ಲಿ ಕೇಸ್ ಆಗಿದೆ ಮತ್ತು ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಅದಾದಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಪರ ವಿರೋಧಗಳು ಡಿಸ್ಕಷನ್ ಆಗ್ತಾಯಿತ್ತು. ಓಪನ್ ಆಗಿ ಚಾಲೆಂಜಸ್ ಮಾಡ್ತಾಯಿದ್ರು. ಸೊ ಆ ಥರದವ್ರನ್ನ ನಾವು ಆಲ್ರೆಡಿ ಈಗ 15 ಮೇಲೆ ಜನರ ಮೇಲೆ ನಾವು ಕಾನೂನು ರೀತಿ ಕ್ರಮ ಕೈಗೊಂಡಿದ್ದೀವಿ. ಯಾರೇ ಈ ರೀತಿ ರೌಡಿಸಮ್ನ ಗ್ಲೋರಿಫೈ ಮಾಡೋದಾಗಲಿ, ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಹಾಕೊಳ್ಳೋರಾಗಲಿ ಅದಕ್ಕೆ ಅವಕಾಶ ಇಲ್ಲ. ಈ ಪಬ್ಲಿಕ್ ಪೀಸ್ ಅಂತ ಏನಿರುತ್ತೆ ಅದಕ್ಕೆ ಡಿಸ್ಟರ್ಬೆನ್ಸ್ ಯಾರು ಮಾಡ್ತಾರೆ ಅವ್ರ ಮೇಲೆ ಡೆಫಿನೆಟಾಗಿ ನಾವು ಕಠಿಣ ಕಾನೂನು ರೀತಿ ಕ್ರಮ ತಗೋತೀವಿ. ಮೈಸೂರು ಸಿಟಿಲಿ ಸೋಷಿಯಲ್ ಮೀಡಿಯಾ ಟೀಮ್ ಅಂತಲೇ ಇದೆ. ಪ್ರತಿ ಸ್ಟೇಷನಲ್ಲಿ ಮತ್ತು ಕಮಿಷನರ್ ಆಫೀಸಲ್ಲಿ ಇಟ್ಬಿಟ್ಟು ಆಲ್ಮೋಸ್ಟ್ 52 ಜನ ಸೋಷಿಯಲ್ ಮೀಡಿಯಾ ಟೀಮಲ್ಲಿದ್ದಾರೆ. ಪ್ರತಿದಿನ ನಾವು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಮಾಡ್ತೀವಿ. ಯಾರೇ ಯಾವುದೇ ತಮ್ಮ ಹ್ಯಾಂಡಲ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ಕಲ್ಲಾಗಿರ್ಬೋದು ಅಥವಾ ವಾಟ್ಸಪ್ ಸ್ಟೇಟಸಲ್ಲಾಗಿರ್ಬೋದು, ಅಲ್ಲಿ ಯಾವುದೇ ರೀತಿ ಈ ಘಟನೆಗೆ ಸಂಬಂಧಪಟ್ಟಂತೆ ಪರ ಅಥವಾ ವಿರೋಧ ಏನೇ ಹಾಕಿದ್ರೂ ಸಹ ನಾವು ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ತೀವಿ. ಅವರು ಹ್ಯಾಂಡ್ಲರ್ಸು ಸ್ಟೂಡೆಂಟ್ಸು ಅಥವಾ ವರ್ಕಿಂಗಲ್ಲಿದ್ದಾರೋ ಅದು ನಮಗೆ ಗೊತ್ತಾಗೋದಿಲ್ಲ. ಯಾಕಂದರೆ ಅವರು ತಮ್ಮ ಹೆಸರು ಬಿಟ್ಟು ಬೇರೆ ಇನಾನಿಮಸ್ ಏನೋ ಕಿಂಗ್ ಆ ಥರ ಬೇರೆ ಬೇರೆ ಹೆಸರು ಇಟ್ಕೊಂಡು ಇರ್ತಾರೆ. ಯಾವುದೇ ಇನ್ಸ್ಟಾಗ್ರಾಮಲ್ಲಿ ಅವರು ರಿಯಲ್ ನೇಮನ್ನು ಇಟ್ಕೊಂಡಿರೋದಿಲ್ಲ. ಬಟ್ ಸ್ಟಿಲ್ ನಾವು ಅದನ್ನು ಪತ್ತೆ ಹಚ್ತೀವಿ. ಯಾವುದೇ ಹ್ಯಾಂಡಲ್ ಯಾವುದೇ ಅವರು ಹೆಸರು ಇಟ್ಕೊಂಡಿದ್ರು ಸಹ ಚಿಕ್ಕ ಚಿಕ್ಕ ಹುಡುಗರು ಸಹ ಅದನ್ನು ಅವರು ಜಸ್ಟ್ ಫಾರ್ ಫನ್ ಇಟ್ಕೋತಾ ಇದ್ದಾರೋ ಅಥವಾ ಅವ್ರಿಗೆ ಗೊತ್ತಿದೇನೋ ಇಲ್ವೋ ಅದು ಎಷ್ಟು ಸಿವಿಯಾರಿಟಿ ಇದೆ ಅದ್ರ ಬಗ್ಗೆ ಇಟ್ಕೊಂಡ್ರೆ ಅಂತ ಹೇಳಿ. ಸೊ ಅವ್ರ ಕುಟುಂಬದವರು ಅಂದರೆ ಅವ್ರು ಡೆಫಿನೆಟ್ಲಿ ಫ್ಯಾಮಿಲಿ ಮೆಂಬರ್ಸ್, ಅವ್ರ ತಂದೆ ತಾಯಿಗೂ ಗೊತ್ತಿರಬೇಕು ಇದು ಅವ್ರ ಮಕ್ಕಳು ಯಾವ ರೀತಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ. ಬಟ್ ಯಾರೇ ಇರಲಿ, ಏನೇ ಒಂದು ವರ್ಡ್ ಇಟ್ಕೊಳ್ಳಿ, ಒಂದು ಸೆಂಟೆನ್ಸ್ ಇಟ್ಕೊಳ್ಳಿ ಅಥವಾ ಒಂದು ಆ ಘಟನೆಗೆ ಸಂಬಂಧಪಟ್ಟಂತೆ ಮುಂದೆ ಏನಾದರೂ ಅವರು ಇಟ್ಕೊಂಡ್ರೆ ಡೆಫಿನೆಟ್ಲಿ ನಾವು ಅವ್ರಿಗೆ ಕಾನೂನು ರೀತಿಯ ಕ್ರಮ ತಗೋತೀವಿ ಮತ್ತು ಗಡೀಪಾರು ಮಾಡ್ತೀವಿ. ಹೌದು, ಮೊನ್ನೆ ರೀಸೆಂಟಾಗಿ ನಾವು ರೌಡಿ ಪರೇಡ್ ಮಾಡಿದ್ದೀವಿ. ಪ್ರತಿ 15 ದಿನಕ್ಕೆ ಒಂದ್ಸಲ ಈಗ ಮಾಡ್ತಾಯಿದ್ದೀವಿ. ಮತ್ತು ಯಾರು ಬಡ್ಡಿಂಗ್ ರೌಡೀಸ್ ಇದ್ದಾರೆ ಹೊಸ ರೌಡಿ ಶೀಟ್ರೂ ಸಹ ಓಪನ್ ಮಾಡ್ತಾಯಿದ್ದೀವಿ. ಯಾರ್ಯಾರು ಕೇಸ್ ಮೇಲೆ ಅಥವಾ ಕೇಸ್ ಇಲ್ಲ ಅಂದ್ರೂ ಓಪನ್ ಮಾಡ್ಬೋದು ಬಡ್ಡಿಂಗ್ ರೌಡೀಸ್ ಅಂತ ಹೇಳಿ. ಸೊ ಸೋಷಿಯಲ್ ಮೀಡಿಯಾ ಮೇಲೆ ನಾವು ತೀವ್ರ ನಿಗಾ ಇಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ಯಾವುದೇ ಇನ್ಸಿಡೆಂಟ್ ಬಗ್ಗೆ ಆಗಲಿ ಬೇರೆ ಯಾವುದೇ ಇದ್ರ ಬಗ್ಗೆ ಆಗಲಿ ತಾವು ಯಾರೂ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಾಗಿಲ್ಲ.